ನಡೀತಿದೆ KKR ವರ್ಸಸ್ LSG ಮ್ಯಾಚ್ ಈಡನ್ ಗಾರ್ಡನ್ ಸ್ಟೇಡಿಯಂ ಅಲ್ಲಿ. ನನ್ನ ಪ್ರಕಾರ ಇವತ್ತು ಆನೆಸ್ಟಾಗಿ ಹೇಳ್ತಿದ್ದೀನಿ, KKR ಗೆಲ್ತದೆ ಅಂತ ಅನ್ಕೋತೀನಿ ಗುರು. ನಿಮ್ಮ ಪ್ರಕಾರ ಏನು? 190 ಅಥವಾ 220 ಹೊಡಿಬಹುದು ಅಂತ ಹೇಳ್ತೀನಿ ಗುರು. ಸೊ ನೀವು ಯಾರು ಗೆಲ್ತಾರೆ ಅಂದ್ಕೊಂಡಿದ್ದೀರಾ ನೀವು ಹೇಳಿ. ಈಗ ಗ್ರೌಂಡ್ ಸೈಜ್ ನೋಡ್ತೀರಾ, ಮೀಡಿಯಮ್ ಆಗಿದೆ. 61, 63, 74 ಎಲ್ಲ ಇದೆ. ಮೀಡಿಯಮ್ ಆಗಿದೆ, ಹೌದಾ, ಮೀಡಿಯಮ್ ಆಗಿದೆ. ಸರಿ, ಸ್ಟ್ಯಾಟ್ಸ್ ನೋಡ್ಕೊಂಬರೋದಾದರೆ ಇಲ್ಲೆಲ್ಲ IPL IS ಟೋಟಲ್ ಅಪ್ಪ ಹೆಂಗೆ ಹಿಂಗಿದೆ, ಲೋಯೆಸ್ಟ್ ಟೋಟಲ್ ಎಲ್ಲ ಇದೆ. ಇಲ್ಲಿ ನನ್ನ ಪ್ರಕಾರ ಸ್ಪಿನ್ನರ್ಸ್ಗೆ ಅಥವಾ ಫೇಸರ್ಸ್ಗೂ ಕೂಡ ಬಾಲಿಂಗ್ ಹಾಕೋ ಸಾಧ್ಯತೆ ಕೂಡ ಇರುತ್ತೆ ಗುರು. ನಿಮ್ಮ ಪ್ರಕಾರ ಏನು ಹೇಳ್ತೀರಾ? ಸ್ಪಿನ್ನರ್ಗೆ ಇಲ್ಲಿ ಕಮ್ಮಿನೇ ಇದೆ, 32 ಇದೆ. 67% ಫೇಸರ್ಸ್ಗಿದೆ. ಇಲ್ಲಿ ಸ್ಕೋರು 180 ಅಥವಾ 170 ಅಂತ ಸ್ಕೋರ್ ತೋರಿಸ್ತಾ ಇದೆ. ನನ್ನ ಪ್ರಕಾರ ಇವತ್ತು 200 ಹೋಗುತ್ತೆ ಅಂತ ಅನ್ಕೋತೀನಿ. ನೀವೇನು ಹೇಳ್ತೀರೋ ನನಗೆ ಗೊತ್ತಿಲ್ಲ. ಓಕೆ, ಸ್ಕ್ವಾಡ್ನ ನೋಡ್ಕೊಂಡ್ಬಿಡೋಣ. ನಾನು KKRನ ಸ್ಕ್ವಾಡ್ನ ಡಿಸ್ಪ್ಲೇ ಮಾಡ್ತಿದ್ದೀನಿ, ನೋಡ್ತಾ ಇರ್ಬೋದು. ನೋಡ್ತಾ ಇದ್ದೀರಾ, ರಿಂಕು ಸಿಂಗ್, ರಘುವಂಶಿ, ಆರ್ ಪವಾಲ್, ಅಜಿಂಕ್ಯ ರಾಣೆ ಯಾಕೆ ಆಡ್ತಿಲ್ಲ ಅಂತ ಕೇಳಿದ್ರೆ ಅವರವರ ಎಫೋಲಯನ್, ಕಾರ್ತಿಕ್ ತ್ಯಾಗಿ, ಆರ್ ತ್ರಿಪತಿ. ಸೊ ಇಷ್ಟೆಲ್ಲ ಇದೆ. ನನ್ನ ಪ್ರಕಾರ ಇವತ್ತು ಎಫೋಲಯನ್ ಹಾಗೆ ಚಕ್ರವರ್ತಿ ಇಂಪ್ಯಾಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಎಸ್ ನಾರಾಯಣ್, ಆರ್ ರಘುವಂಶಿ, ರಿಂಕು ಸಿಂಗ್ ಇವರು ನನ್ನ ಪ್ರಕಾರ ಚೆನ್ನಾಗಿ ಆಡ್ತಾರೆ ಅಂತ ಅನ್ನಿಸ್ತಿದೆ ಗುರು. ನೀವೇನು ಹೇಳ್ತೀರಾ? ಸರಿ, LSG ನೋಡ್ಕೊಂಬಂದ್ಬಿಡೋಣ. ಧೋನಿ, ಮಾರ್ಕ್ರಮ್, ಬ್ರಿಸ್ಕಿ, ಸಿಂಗ್, ಪೂರನ್, ಆರ್ ಪಂತ್, ಎಮಾರ್ಶ್, ಎಸ್ ಅಹಮದ್, ಕುಲಕರ್ಣಿ, ಶಮಿ. ನಮ್ಮ ಪ್ರಕಾರ ಶಮಿ ಇಂಪ್ಯಾಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ರಿಷಬ್ ಪಂತ್ ಕೂಡ ಆಡ್ತಾರೆ ಅಂತ ಅನ್ಕೋತೀನಿ. ಪೂರನ್ನ ಕ್ಲಾಸನ್ನು, ಬ್ರಿಸ್ಕಿ, ಮಾರ್ಕ್ರಮ್, ಧೋನಿ ಕ್ಲಾಸನ್ ಅಂತ ಯಾಕೆ ಹೇಳ್ತಿದ್ದೀನಿ ನಾನು, ಇವನು ಯಾರು ಮಾರ್ಷು, ಇವರು ಇಂಪ್ಯಾಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ನೀವೇನು ಹೇಳ್ತೀರಾ ನೋಡಿ. ಇವತ್ತಿನ ಮ್ಯಾಚ್ ನಾನು ಹೋಗ್ತಿದ್ದೀನಿ KKR ಕಡೆ.